ರಾಜ್ಯದಲ್ಲಿ ನಾಳೆಯಿಂದ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಡಿಕೆಶಿಯ ಪರ್ವ ಆರಂಭ ಆಗತ್ತೆ. ಈಗಾಗಲೇ ಸಚಿವ ಸಂಪುಟ ಅಂತ ಬಂದಾಗ ಕೆಲವೊಂದಿಷ್ಟು ಸಚಿವರ ಸಂಭಾವ್ಯ ಪಟ್ಟಿಯೂ ಕೂಡ ಸಿದ್ಧವಾಗಿದೆ. ಹಾಗಾದ್ರೆ ಆ ಸಂಭಾವ್ಯ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರು ಇದೆ ಬನ್ನಿ ನೋಡೋಣ. ನಾಳೆ ನೂತನ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಡಿಕೆಶಿ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಯಾರ ಹೆಸರಿದೆ ನೋಡ್ತಾ ಹೋಗೋಣ. ಗದಗ ಎಚ್.ಕೆ. ಪಾಟೀಲ್ ಅವರ ಹೆಸರು ಇದೆ. ಇನ್ನು ಡಾಕ್ಟರ್ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿಬಂದಿದೆ. ಇನ್ನು ಸರ್ವಜ್ಞನಗರ ಕ್ಷೇತ್ರದಿಂದ ಕೆ.ಜೆ. ಜಾರ್ಜ್ ಅವರ ಹೆಸರು ಇದೆ. ಒಟ್ಟಾರೆಯಾಗಿ ಇದೀಗ ಡಿಕೆಶಿ ಸಂಭಾವ್ಯ ಸಚಿವರ ಪಟ್ಟಿ ಇದು. ಹಾಗೆ ಬಿಚಂ ಲೇಔಟ್ನಿಂದ ರಾಮಲಿಂಗ ರೆಡ್ಡಿ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಇವರ ಹೆಸರು ಕೂಡ ಬಹಳಷ್ಟು ಪ್ರಸ್ತಾಪ ಆಗ್ತಾ ಇದೆ. ಒಂದು ಕಡೆ ಕೆಪಿಸಿಸಿ ಸ್ಥಾನ, ಇನ್ನೊಂದು ಕಡೆ ಇದೀಗ ಸಚಿವಗಿರಿಯ ಯಾವಾಗ ಹೇಗೆ ಒಂದು ಶೆಡ್ಯೂಲ್ ಮಾಡ್ತಾರೆ ಎಲ್ಲವೂ ಕೂಡ ಇವತ್ತು ನಿರ್ಧಾರ ಆಗತ್ತೆ. ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಇವರ ಹೆಸರು ಕೂಡ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇದೆ. ಇನ್ನು ಎಂ.ಬಿ. ಪಾಟೀಲ್ ಇವರ ಹೆಸರು ಕೂಡ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಕಲಘಟಕಿಯ ಸಂತೋಷ್ ಲಾಡ್ ಇವರ ಹೆಸರು ಕೂಡ ಪಟ್ಟಿಯಲ್ಲಿ ಇರೋದ್ರಿಂದ ನಾಯಕರು ಯಾವ ರೀತಿಯಾಗಿ ತೀರ್ಮಾನವನ್ನ ಮಾಡ್ತಾರೆ, ಆಂತರಿಕವಾಗಿ ಸಾಕಷ್ಟು ಲಾಭಿಗಳು ನಡೆದಿದೆ. ಈ ಬೆನ್ನಲ್ಲೇ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಮಹದೇವಪ್ಪ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಅದೇ ರೀತಿ ದಿನೇಶ್ ಗುಂಡೂರಾವ್ ಇವರ ಹೆಸರು ಕೇಳಿಬರ್ತಾ ಇದೆ. ಹಾಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇವರ ಹೆಸರು ಕೂಡ ಒಂದು ಡಿಕೆಶಿ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇದೆ. ಈಗಾಗಲೇ ಸಾಕಷ್ಟು ಪೈಪೋಟಿಗಳು ನಡೀತಾ ಇದೆ. ಆದರೆ ಕೆಲವರ ಹೆಸರು ಬಹಳಷ್ಟು ಬಲವಾಗಿ ಕೇಳಿಬರ್ತಾ ಇದೆ. ಅದರಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರ ಹೆಸರು ಕೂಡ ಒಂದಾಗಿದೆ. ಅದೇ ರೀತಿ ಭೈರತಿ ಸುರೇಶ್ ಅವರ ಹೆಸರು ಕೂಡ ಸಂಭಾವ್ಯ ಸಚಿವರ ಲಿಸ್ಟ್ನಲ್ಲಿ ಇದೆ. ಇನ್ನು ಈಶ್ವರ್ ಖಂಡ್ರೆ ಇವರ ಹೆಸರು ಕೂಡ ಲಿಸ್ಟ್ನಲ್ಲಿ ಇರೋದ್ರಿಂದ ಆ ಒಂದು ಪಟ್ಟಿಯನ್ನೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆಗೆದುಕೊಂಡು ಹೋಗಿರೋದ್ರಿಂದ ಅಲ್ಲಿ ಯಾವ ರೀತಿಯಾದಂತಹ ಅಂತಿಮ ನಿರ್ಧಾರವನ್ನು ಮಾಡ್ತಾರೆ ಕಾದು ನೋಡಬೇಕಾಗುತ್ತೆ. ಇನ್ನೊಂದು ಕಡೆ ಬಳ್ಳಾರಿಯ ನಾಗೇಂದ್ರ ಇವರ ಹೆಸರು ಕೂಡ ಒಂದು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿದೆ. ಹಾಗೆ ಅಥಣಿ ಕ್ಷೇತ್ರದ ಲಕ್ಷ್ಮಣ್ ಸವದಿ ಇವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಇನ್ನು ಮಂಗಳೂರು ಯು.ಟಿ. ಖಾದರ್ ಅವರ ಹೆಸರು ಕೂಡ ಇದೆ. ಹಲವಾರು ಸಚಿವಾಕಾಂಕ್ಷಿಗಳು ಹೈಕಮಾಂಡ್ ಬಾಗಿಲು ತಟ್ಟುತ್ತಲೇ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಅದರಲ್ಲಿ ಪುಟ್ಟರಂಗ ಶೆಟ್ಟಿ ಇವರ ಹೆಸರು ಕೂಡ ಇದೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇರೋದ್ರಿಂದ ಈಗಾಗಲೇ ಇವರ ಅಭಿಮಾನಿಗಳು ಕೂಡ ಆಗ್ರಹಿಸ್ತಾ ಇದ್ರು. ಅದೇ ರೀತಿಯಾಗಿ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ರೂಪಾ ಶಶಿಕಲಾ ಅವರ ಹೆಸರು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈಗ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಚಳ್ಳಕೆರೆಯ ರಘುಮೂರ್ತಿ, ಹಾಗೆ ಅರಸೀಕೆರೆಯ ಶಿವಲಿಂಗೇಗೌಡ, ಶೃಂಗೇರಿಯ ಟಿ.ಡಿ. ರಾಜೇಗೌಡ ಇವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇವತ್ತೇ ಡಿಕೆಶಿ ಸಂಪುಟ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ಒಟ್ಟಾರೆಯಾಗಿ ರಘುಮೂರ್ತಿ, ಶಿವಲಿಂಗೇಗೌಡ, ಟಿ.ಡಿ. ರಾಜೇಗೌಡ ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸಂಪುಟವನ್ನ ಸೇರೋದಕ್ಕೆ ಕಾಂಗ್ರೆಸ್ ಶಾಸಕರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹಾಗೆ ಶ್ರೀನಿವಾಸ್, ವಸಂತಕುಮಾರ್, ಡಾಕ್ಟರ್ ಯತೀಂದ್ರ ಇವರೆಲ್ಲರೂ ಕೂಡ ಪ್ರಬಲವಾಗಿರುವಂತಹ ಸಚಿವಾಕಾಂಕ್ಷಿಗಳ ಆಗಿದ್ದಾರೆ. ಒಟ್ಟಾರೆಯಾಗಿ ಜೀ ಕನ್ನಡ ನ್ಯೂಸ್ನಲ್ಲಿ ಸಂಭಾವ್ಯ ಸಚಿವರ ಪಟ್ಟಿಯನ್ನ ತಿಳಿಸ್ತಾ ಇದ್ದೇವೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಜೊತೆಗೆ ಚರ್ಚೆಗಳು ಆಗ್ತಾ ಇದೆ. ಹಾಗೆ ಬಿ ಶಿವಣ್ಣ, ಇನ್ನು ತರೀಕೆರೆಯಿಂದ ಶ್ರೀನಿವಾಸ್, ಕನಕಗಿರಿಯ ಶಿವರಾಜ್ ತಂಖಡಗಿ ಇವರ ಹೆಸರುಗಳು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ರಾಜ್ಯಸಭೆ ಅಭ್ಯರ್ಥಿಗಳ ಹೆಸರು ಈಗ ಅಂತಿಮ ಆಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ.